ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸಾಂಬಾರು ಪುಡಿ ಮಾಡ್ತಿದ್ದೀನಿ. 1 kg ಸಾಂಬಾರು ಪುಡಿ ಮಾಡೋದಕ್ಕೆ ಬೇಕಾಗಿರುವ ಪದಾರ್ಥಗಳ ಲಿಸ್ಟ್. ಮೆಣಸಿನ್ಕಾಯಿನ ಬಿಸಿಲಲ್ಲಿ 2 ದಿನ ಚೆನ್ನಾಗಿ ಒಣಗಿಸ್ಕೊಬೇಕು. ಈ ಥರ ಚೆನ್ನಾಗಿ ಒಣಗಿರಬೇಕು. ಗುಂಟೂರು ಮೆಣಸಿನ್ಕಾಯಿ ಅರ್ಧ kg, ಬ್ಯಾಡಗಿ ಮೆಣಸಿನ್ಕಾಯಿ 100 ಗ್ರಾಮ್, ಚೋಟ್ ಮೆಣಸಿನ್ಕಾಯಿ ಅಂದರೆ ಖಾರದ ಮೆಣಸಿನ್ಕಾಯಿ 100 ಗ್ರಾಮ್ ಇದೆ. ಎಲ್ಲ ಮಿಕ್ಸ್ ಆಗಿದೆ. ಧನಿಯಾ ಅರ್ಧ kg ತಗೊಂಡಿದ್ದೀನಿ. 1 ದಿನ ಒಣಸ್ಕೊಂಡಿದ್ದೀನಿ ಬಿಸಿಲಲ್ಲಿ. ಮೊದಲು ಹೆಸರು ಕಾಳು 125 ಗ್ರಾಮು, ಅಂದರೆ 1 ಲೋಟ 1/4 kg ಹಿಡಿಯುತ್ತೆ. ಅರ್ಧ ಲೋಟ ತಗೊತಾ ಇದ್ದೀನಿ. 125 ಗ್ರಾಮ್ ಹೆಸರು ಕಾಳು ಮೀಡಿಯಮ್ ಊರಿಲಿ ಹುರ್ಕೊಬೇಕು. ಕಾಳು ಸೀದೋಗಬಾರ್ದು. ಇದಾಗಿದೆ. ಈಗ 125 ಗ್ರಾಮು ಕಡಲೆಕಾಳು ಹಾಕೋತಾ ಇದ್ದೀನಿ. ಇದನ್ನು ಅಷ್ಟೇ ಮೀಡಿಯಮ್ ಊರಿಲಿ ಹುರ್ಕೊಳ್ಳೋಣ. ಕಾಳುಗಳು ಬೇಳೆಗಳು ಸೀದೋದ್ರೆ ಪುಡಿ ಚೆನ್ನಾಗಿರಲ್ಲ. ಸೀದೋಗದೇ ಇರೋ ಥರ ಮೀಡಿಯಮ್ ಊರಿಲಿ ಹುರ್ಕೊಳ್ಳಿ. ತೊಗರಿ ಬೇಳೆ 125 ಗ್ರಾಮ್, ಕೈನ ಆಡಿಸ್ತಾನೆ ಇರಬೇಕು, ಸ್ಟಾಪ್ ಮಾಡಬಾರ್ದು ಜಾಸ್ತಿ. ಮೀಡಿಯಮ್ ಊರಿಲಿ ಹುರ್ಕೊಬೇಕು. ಅಕ್ಕಿ 125 ಗ್ರಾಮ್ ಹಾಕೊತಾ ಇದ್ದೀನಿ. ನಾರ್ಮಲ್ ಊಟದ ಅಕ್ಕಿನೇ, ಬೇರೆ ಯಾವುದೂ ಅಲ್ಲ. ಊಟಕ್ಕೆ ಅನ್ನಕ್ಕೆ ಯಾವ್ದು ಬಳಸ್ತೀವಿ ಅದೇ ಅಕ್ಕಿ. ಇಷ್ಟು ಹುರಿದಾದ್ಮೇಲೆ ಜೀರಿಗೆ 100 ಗ್ರಾಮ್, ಮೀಡಿಯಮ್ ಊರಿಲಿ ಹುರ್ಕೊಳ್ಳೋಣ ಇದನ್ನು. ಮೆಂತೆ 25 ಗ್ರಾಮ್, ಈ ಕಲರ್ ಬಂದಮೇಲೆ ಸಾಕು, ಆಗಿದೆ. ಸಾಸಿವೆ 25 ಗ್ರಾಮ್. ಸಾಸಿವೆ ಚಿಟಪಟ ಅನ್ನೋಷ್ಟು ಹುರ್ಕೊಂಡ್ರೆ ಸಾಕು. ಮೆಣಸು 50 ಗ್ರಾಮ್ ಹಾಕೊತಾ ಇದ್ದೀನಿ. ಮೆಣಸು ಅಷ್ಟೇ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಂಡ್ರೆ ಸಾಕು. ಉದ್ದಿನಬೇಳೆ 1 ಹಿಡಿ ಹಾಕೊತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಸಾಂಬಾರು ಬೇಗ ಹಾಳಾಗುತ್ತೆ, ಅದಕ್ಕೆ 1 ಹಿಡಿ ಸಾಕು, 1/4 ಲೋಟ ಅಂದರೆ. ಇಷ್ಟು ಸಾಕು ಹುರಿದಿದ್ದು. ಕರ್ಬೇವಿನ ಸೊಪ್ಪು ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀನಿ. ಅದನ್ನು 1 ನಿಮಿಷ ಹುರ್ಕೊಳ್ಳೋಣ, ಕಡಿಮೆ ಉರಿಲಿ ಸಾಕು. ಬಿಸಿಲಲ್ಲಿ ಒಣಗಿರೋದ್ರಿಂದ 1 ನಿಮಿಷ ಹಿಂಗಂದರೆ ಸಾಕು. ಅರಿಶಿಣ ಕೊಂಬು 1 ಹಿಡಿ, 1 ನಿಮಿಷ ಬಿಸಿ ಮಾಡ್ಕೊಳ್ಳೋಣ. ಅರಿಶಿನ ಕೊಂಬನ್ನ ಕುಟ್ಬಿಟ್ಟು ಹಾಕ್ಕೊಬೇಕು ಮಿಲ್ಗೆ ಹಾಕ್ಸ್ಕೊಬೇಕಾದ್ರೆ.
ಸಪ್ರೇಟ್ ಎತ್ತಿಟ್ಕೊಂಬಿಡಿ ಅರಿಶಿನ ಕೊಂಬನ್ನ ಹುರಿದ್ಮೇಲೆ. ಮೆಣಸಿನ್ಕಾಯಿನ ಅರ್ಧ ಕೆಜಿನ ಸ್ವಲ್ಪನೇ ಹಾಕಿ ಹುರಿಯೋಣ. ನಮ್ಮ ಅಜ್ಜಿ ಹೇಳ್ತಿದ್ರು ಮೆಣಸಿನ್ಕಾಯಿ ತೊಟ್ಟು ಸಮೇತ ಪುಡಿ ಮಾಡಿಸ್ಬೇಕು, ಅದರಲ್ಲಿ ಖಾರ ಮತ್ತು ಟೇಸ್ಟ್ ಇರುತ್ತೆ ಅಂತ. ಅದಕ್ಕೆ ನಾವು ಮೆಣಸಿನ್ಕಾಯಿ ತೊಟ್ಟನ್ನ ತೆಗಿಯಲ್ಲ, ಹಾಗೆ ಪುಡಿ ಮಾಡಿಸ್ತೀವಿ. ಧನಿಯಾನ ಸ್ವಲ್ಪನೇ ಹುರ್ಕೊಬೇಕು, ಅರ್ಧ ಕೆ ಜಿ ಫುಲ್ಲು ಸ್ವಲ್ಪನೇ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಬೇಕು. ಒಂದೇ ಸಲ ಎಲ್ಲ ಹುರಿಯೋಕ್ಕಾಗಲ್ಲ, ಸ್ವಲ್ಪನೇ ಹಾಕ್ಕೊಂಡು ಹುರ್ಕೊಳ್ಳೋಣ. ಎಲ್ಲ ಹುರಿದಾದ್ಮೇಲೆ ಎಲ್ಲ ಒಂದು ಬಟ್ಟೆ ಮೇಲೆ ಆರಾಕ್ಬಿಡ್ಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕು, ಇಲ್ಲಾಂದರೆ ಒಂಥರ ತ್ಯಾವ ಥರ ಆಗಿಬಿಡುತ್ತೆ. ಇದು ತ್ಯಾವ ಆಗಬಾರ್ದಲ್ಲ, ಎಲ್ಲ ಬಟ್ಟೆ ಮೇಲೆ ಆರಾಕ್ಬಿಡೋಣ ಸ್ವಲ್ಪ ಹೊತ್ತು. ಇದಕ್ಕೆ ಕುಟ್ಟಿರೋದು ಅರಿಶಿನ ಕೊಂಬು ಹಾಕೊಳ್ಳೋಣ ಕುಟ್ಬಿಟ್ಟು. ಮತ್ತು ಎಲ್ಲ ಮಿಕ್ಸ್ ಮಾಡ್ಕೊಬೇಕು, ಮೆಣಸಿನ್ಕಾಯಿ, ಕಾಳು, ಧನಿಯಾ ಎಲ್ಲ ಮಿಕ್ಸ್ ಮಾಡ್ಕೊಬೇಕು. ಕೆಲವರು ಇದಕ್ಕೆ ಚಕ್ಕೆ, ಲವಂಗ, ಮಸಾಲೆ ಎಲ್ಲ ಹಾಕ್ತಾರೆ, ನಾವು ಅದನ್ನೆಲ್ಲ ಯೂಸ್ ಮಾಡೋದಿಲ್ಲ. ಮಸಾಲೆ ಎಲ್ಲ ಹಾಕಲಿಲ್ಲ ಅಂದ್ರೂ ಚೆನ್ನಾಗಿರುತ್ತೆ ಸಾಂಬಾರು ಪೌಡ್ರು. ನ್ಯೂಸ್ ಪೇಪರ್ ಮೇಲೆ ಇದನ್ನೆಲ್ಲ ಪುಡಿ ಮಾಡಿಸ್ಕೊಬಂದ್ಮೇಲೆ ಹರಡ್ಕೊಬೇಕು. ಒಂದು 3 ಗಂಟೆ ಕಾಲ ಇದು ತಣ್ಣಗಾಗಬೇಕು. ಈ ಥರ ಮಾಡೋದ್ರಿಂದ ಪುಡಿ ಕಪ್ಪಾಗಲ್ಲ. ಮಾಡಲಿಲ್ಲ ಅಂದರೆ ಹಂಗೆ ಡಬ್ಬದಲ್ಲೇ ಮುಚ್ಚಿಟ್ಬಿಟ್ರೆ ಕಪ್ಪಾಗ್ಬಿಡುತ್ತೆ ಪುಡಿ ಎಲ್ಲ. ಈ ಥರ ಎಲ್ಲ ಸ್ವಲ್ಪ ನ್ಯೂಸ್ ಪೇಪರ್ ಹಾಕ್ಬಿಟ್ಟು ಆರಾಕ್ಬಿಡಬೇಕು. ಒಂದು 3 ಅವರ್ ಆದಮೇಲೆ ಇದನ್ನು ಜರಡಿ ಮಾಡ್ಕೊಳ್ಳೋಣ. ಈ ಸಾಂಬಾರು ಪುಡಿ ಇಡ್ಲಿ ಸಾಂಬಾರ್ಗೂ ಯೂಸ್ ಮಾಡ್ಬೋದು, ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರ್ಗೂ ಹಾಕ್ಬೋದು. ಇದಕ್ಕೆ ಹಿಂಗೆ ಹಾಕೊತಾ ಇದ್ದೀನಿ. ಜರಡಿ ಮಾಡಾದ್ಮೇಲೆ ಪುಡಿ ಮಾಡಿಸ್ಬೇಕಾದ್ರೂ ಹಿಂಗೆ ಹಾಕೊಬೋದು. ಆಮೇಲೆ ಹಾಕೊತಾ ಇದ್ದೀನಿ ನಾನು 2 ಚಮಚದಷ್ಟು ಹಿಂಗು, 2 ಇಡಿ ಉಪ್ಪು. ತೇವಾಂಶ ಇರಬಾರ್ದು ಉಪ್ಪಲ್ಲಿ, ಡ್ರೈ ಇರಬೇಕು. ಆ ಥರದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಈಗ ಟೊಮೊಟೊ ಗೊಜ್ಜಿಗೂ ಇದು ಸಾಂಬಾರು ಪೌಡ್ರು ಚೆನ್ನಾಗಿರುತ್ತೆ. ಮತ್ತು ಈ ಹೋಟೆಲ್ ಸ್ಟೈಲ್ ಇಡ್ಲಿ ಸಾಂಬಾರು ಸಖತ್ತಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಟೊಮೊಟೊ ಗೊಜ್ಜಿಗೆ ಹಾಕ್ಬೋದು. ಸ್ವಲ್ಪನೇ ಇದನ್ನು ಬಾಕ್ಸಿಗೆ ಹಾಕೊಳ್ಳೋಣ. ಇದು ಸ್ಟೋರೇಜ್ 1 ವರ್ಷದವರೆಗೂ ಇರಬೇಕು ಅಂದರೆ ಸ್ವಲ್ಪನೇ ಹಾಕ್ಬಿಟ್ಟು ಪ್ರೆಸ್ ಮಾಡಬೇಕು ಅದನ್ನು, ಹಿಟ್ಟನ್ನು. ಆವಾಗಲೇ ವರ್ಷದವರೆಗೂ ಇಡೋಕ್ಕಾಗೋದು. ಈ ಥರ ಹಾಕ್ಕೊಂಡು ಈ ಥರ ಹಿಟ್ಟನ್ನ ಪ್ರೆಸ್ ಮಾಡಬೇಕು ಬಾಕ್ಸ್ ಒಳಗಡೆ. ಈ ಥರ ಪ್ರೆಸ್ ಮಾಡಾದ್ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಳ್ಬೇಕು. ಇನ್ನೊಂದು ಸ್ವಲ್ಪ ಹಾಕೊಂಡ್ಮೇಲೆ ಪುಡಿನ ಮತ್ತೆ ಪ್ರೆಸ್ ಮಾಡ್ಕೊಳ್ಳೋಣ. ಈ ಥರ ಪ್ರೆಸ್ ಮಾಡೋದ್ರಿಂದ ಪುಡಿ 1 ವರ್ಷದವರೆಗೂ ಏನೂ ಹಾಳಾಗಲ್ಲ, ಹುಳ ಬರಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀನಿ ಮಧ್ಯದಲ್ಲಿ. ಮತ್ತು ಮಿಕ್ಕಿದೆಲ್ಲ ಪುಡಿ ಹಾಕ್ಬಿಟ್ಟು ಮತ್ತು ಅದೇ ಥರ ಪ್ರೆಸ್ ಮಾಡ್ಕೊತೀನಿ. ದಿನ ಬಳಸೋದಕ್ಕೆ ಸಾಂಬಾರು ಪೌಡ್ರನ್ನ ಬೇರೆ ಒಂದು ಸಣ್ಣ ಡಬ್ಬದಲ್ಲಿ ಸ್ವಲ್ಪ ಎತ್ತಿಟ್ಕೊಳ್ಳಿ. ಆವಾಗವಾಗ ಸ್ವಲ್ಪ ಎತ್ಕೊಳ್ಳಿ. ಯಾವಾಗಲೂ ಇದೇ ಡಬ್ಬ ಯೂಸ್ ಮಾಡಬೇಡಿ. ಬೇರೆ ಒಂದು ಸಣ್ಣ ಡಬ್ಬಕ್ಕೆ ಹಾಕ್ಕೊಂಡು ಡೈಲಿ ಯೂಸ್ ಮಾಡ್ಕೊಳ್ಳಿ ಬೇರೆ ಡಬ್ಬದಲ್ಲಿ. ಥ್ಯಾಂಕ್ ಯು.